ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಹಬ್ಬದ ಹಿಂದಿನ ದಿನ ಪ್ರಿಪ್ರೇಷನ್ ಆಗಿರುತ್ತೆ. ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ತುಂಬ ಅಂದರೆ ತುಂಬ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೆ ನಾನಂತರೂ ಹಬ್ಬದ ಸಮಯದಲ್ಲಿ. ಯಾಕಂದರೆ ಒಬ್ಬಳೇ ಆಗಿಬಿಟ್ಟಿದ್ದೆ. ಸೊ ಹಾಗಾಗಿ ಎಲ್ಲದನ್ನು ನಾನೇ ಮಾಡ್ಕೋಬೇಕಿತ್ತು. ದೇವರಿಗೆ ಅಲಂಕಾರ, ಮನೆ ಕೆಲಸ, ತಿಂಡಿಗಳು, ಮತ್ತು ಮನೆಯೆಲ್ಲ ಕ್ಲೀನಿಂಗು. ಸೊ ಅದೆಲ್ಲ ಮಾಡೋದ್ರೊಳಗೆ ತುಂಬ ಅಂದರೆ ತುಂಬಾ ಸುಸ್ತಾಗಿ ಹೋಗ್ಬಿಟ್ಟಿತ್ತು ನನಗಂತರೂ. ಸೊ ನಾನಿವಾಗ ಸ್ಯಾರಿ ಡ್ರಾಪಿಂಗ್ ಮಾಡ್ತಾ ಇದ್ದೀನಿ. ಸ್ಯಾರಿ ಹೇಗಿದೆ ಅಂತಂದೇಳಿ ಕಮೆಂಟ್ ಹಾಕಿ. ನಾನು ಇದನ್ನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಹಾಗೆ ಸ್ಯಾರಿ ಪ್ರೈಸ್ ಎಷ್ಟಿರ್ಬೋದು ಅಂತಂದೇಳಿ ಗೆಸ್ ಮಾಡಿ ನೋಡೋಣ. ಸೊ ನನಗೆ ಈ ಸ್ಯಾರಿ ತುಂಬಾ ಇಷ್ಟ ಆಗೋಯಿತು. ಸುದರ್ಶನ್ ಸಿಲ್ಕಲ್ಲೇ ನಾನು ತೊಗೊಂಡಿದ್ದು ಚಿಕ್ಕಪೇಟೆಯಲ್ಲಿ. ಸೊ ಈ ಕಲರ್ ಇರಲಿಲ್ಲ ನನ್ನ ಹತ್ರ. ಸೊ ಹಾಗಾಗಿ ಇದು ತೊಗೊಂಡೆ ನಾನು. ಹಾಗೆ ದೇವ್ರಿಗೂ ಕೂಡ ತುಂಬ ಚೆನ್ನಾಗಾಗುತ್ತೆ ಸ್ಯಾರಿ ಉಡಿಸಿದ್ರೆ ಅಂತಂದೇಳಿ ಇದನ್ನೇ ನಾನು ಚೂಸ್ ಮಾಡಿದ್ದು. ಸೊ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಚಿಕ್ಕಪೇಟೆಗೆ ಹೋದಾಗೆ. ಯಾಕಂದರೆ ತುಂಬ ಅಂದರೆ ತುಂಬ ರಶ್ ಇತ್ತು. ನಿಮಗೆ ಗೊತ್ತಿರುತ್ತೆ ಚಿಕ್ಕಪೇಟೆಗೆ ಹೋದರೆ ಎಷ್ಟೊಂದು ರಶ್ ಇರುತ್ತೆ ಅಂತಂದೇಳಿ. ಕಾಲಿಡೋಕ್ಕೂ ಜಾಗ ಇರೋದಿಲ್ಲ. ಹಾಗಾಗಿ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ನನ್ನ ಕೈಲೇ ಆಗಲಿಲ್ಲ. ಸೊ ಸ್ಯಾರಿ ಡ್ರಾಪಿಂಗ್ ಎಲ್ಲ ಆಯಿತು. ಇವಾಗ ನಾನು ಸೀರೆ ಎಲ್ಲ ನೀಟಾಗಿ ಜೋಡಿಸಿ ಇಡ್ತಾ ಇದ್ದೀನಿ. ಸ್ವಲ್ಪ ವೀಡಿಯೋನ ಜಾಸ್ತಿ ಸ್ಪೀಡ್ ಮಾಡಿರ್ತೀನಿ. ಯಾಕಂದರೆ ನಿಮಗೂ ಕೂಡ ಬೋರ್ ಆಗಬಾರ್ದು ಅಲ್ವಾ. ಸೊ ಹಾಗಾಗಿ ಕೆಲವ್ರ ಮನೇಲಿ ಸ್ಯಾರಿನ ಜಸ್ಟ್ ಜೋಡಿಸ್ಕೊಂಬಿಟ್ಟು ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಸ್ಯಾರಿನ ಉಡಿಸ್ತಾ ಇರ್ತಾರೆ ದೇವಿಗೆ. ಬಟ್ ನಾನು ಹಾಗಲ್ಲ. ಇಂದಿನ ದಿನವೇ ನಾನು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡು ಬಿಡ್ತೀನಿ. ಯಾಕಂದರೆ ಬೆಳಗ್ಗೆ ಬೇಗ ಮುಹೂರ್ತ ಇರೋದ್ರಿಂದ ದೇವರಿಗೆ ಪೂಜೆ ಮಾಡೋಕ್ಕೆ. ಸೊ ನನ್ನ ಕೈಲಿ ಆಗೋದಿಲ್ಲ. ಯಾಕಂದರೆ ನೈಟೆಲ್ಲ ಎದ್ದು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿರ್ತೀವಿ. ಬೆಳಗ್ಗೆ ಎದ್ದು ಸೀರೆ ಉಡ್ಸೋಕ್ಕಂದರೆ ಸ್ವಲ್ಪ ಕಷ್ಟ ಆಗಬಹುದು. ಹಾಗಾಗಿ ನಾನು ಸ್ಯಾರಿ ಎಲ್ಲ ದೇವಿಗೆ ನೈಟೇ ಉಡಿಸಿ ಇಟ್ಬಿಡ್ತೀನಿ. ಸ್ವಲ್ಪ ಈಸಿ ಆಗುತ್ತೆ. ಸೊ ಮನೆಯಲ್ಲಿ ಇನ್ನೊಬ್ರು ಇದ್ದಾರೆ ಅಂದರೆ ಸಹಾಯಕ್ಕೆ ಏನೂ ತೊಂದರೆ ಇಲ್ಲ. ಬಟ್ ಒಬ್ಬೊಬ್ಬರೇ ಇದ್ದರೆ ತುಂಬಾ ಕಷ್ಟ ಆಗುತ್ತೆ. ನನಗೆ ತುಂಬ ಕಷ್ಟ ಆಗುತ್ತೆ ಅಂತಂದೇಳಿ ಹಸ್ಬೆಂಡು ಹೆಲ್ಪ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವರ್ಷ ಅವರೇ ಫುಲ್ಲು ನನಗೆ ಸಪೋರ್ಟಿವ್ ಆಗಿ ನಿಂತು ಎಲ್ಲದನ್ನು ಜೋಡಿಸಿ ರೆಡಿ ಮಾಡಿ ಕೊಡ್ತಾಯಿದ್ರು. ಈ ವರ್ಷ ಅವ್ರಿಗೆ ಸ್ವಲ್ಪ ಕಷ್ಟ ಆಯಿತು. ಯಾಕಂದರೆ ಅವ್ರಿಗೂ ತುಂಬಾ ಕೆಲಸ ಇತ್ತು. ಸೊ ಹಾಗಾಗಿ ನನಗೆ ಯಾವುದೇ ರೀತಿ ಸಹಾಯ ಮಾಡೋಕ್ಕೆ ಆಗಲಿಲ್ಲ ಅಂತಂದು ಅಂದ್ಕೊಂಡು ಇವಾಗ ಸಹಾಯ ಮಾಡ್ತಾ ಇದ್ದಾರೆ. ದಟ್ಸ್ ಓಕೆ, ಪರವಾಗಿಲ್ಲ. ಸೊ ಅವ್ರು ನನ್ನ ಜೊತೆ ಇದ್ದರೆ ಸಾಕು, ಅದೇ ಒಂಥರ ಖುಷಿ ನನಗೆ. ಬ್ಯಾಕ್ ಡ್ರಾಪಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಅವ್ರಿಲ್ದೇ ನನ್ನ ಕೆಲಸ ಯಾವುದು ಕಂಪ್ಲೀಟ್ ಆಗೋದೇ ಇಲ್ಲ. ಯಾಕಂದರೆ ಅವರು ಇರಲೇಬೇಕು ನನ್ನ ಜೊತೆ. ನಾನು ಎಷ್ಟೇ ಮಾಡಲಿ ಸ್ವಲ್ಪ ನಿಧಾನನೇ. ಅವರಿದ್ರೇ ಕಂಪ್ಲೀಟು. ಆಮೇಲೆ ಅವರು ಪರ್ಫೆಕ್ಟಾಗಿ ಮಾಡ್ತಾರೆ ಎಲ್ಲ ಕೆಲಸನೂ. ಎರಡೆರಡು ಸರಿ ಅಂತೂ ಆಗೋದೇ ಇಲ್ಲ. ಅಷ್ಟು ನೀಟ್ ಅಚ್ಚುಕಟ್ಟಾಗಿ ಮಾಡ್ತಾರೆ. ಸೊ ಅವ್ರು ಬಂದಮೇಲೆ ನನಗೊಂಥರ ಎನರ್ಜಿನೇ ಬಂತು ಅಂತ ಅಂದ್ಕೊತೀನಿ. ಯಾಕಂದರೆ ಡೇ ಫುಲ್ಲು ಕೆಲಸ ಮಾಡಿರ್ತೀನಿ ಒಬ್ಬಳೇ ಮನೇಲಿ. ಅವರಿದ್ಬಿಟ್ರೆ ಅವ್ರ ಜೊತೆ ಮಾತಾಡಿಕೊಂಡು ಸೊ ಸಮಯ ಕಳೆದಿದ್ದೇ ಗೊತ್ತಾಗೋದಿಲ್ಲ. ತುಂಬ ಖುಷಿಯಾಗಿ ಇಬ್ಬರು ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ನೋಡ್ತಾ ಇರ್ಬೋದು ಅವರು ಸ್ಯಾರಿಗೆ ಪಿನ್ ಹಾಕೋದು, ಜೋಡಿಸ್ಕೊಡೋದು, ಆ ರೀತಿ ಎಲ್ಲ ಮಾಡ್ತಾಯಿದ್ರು. ನನಗಂದ್ರೂ ತುಂಬ ಖುಷಿಯಾಗುತ್ತೆ ಈ ರೀತಿ ಹಸ್ಬೆಂಡ್ನ ಪಡೆದಿರೋದು. ಯಾಕಂದರೆ ಎಲ್ಲದಕ್ಕೂ ಸಹಾಯ ಮಾಡ್ತಾರೆ. ಈ ರೀತಿ ಗಂಡ ಸಿಗೋದಕ್ಕೆ ಎಷ್ಟು ಪುಣ್ಯ ಮಾಡಿರಬೇಕು ಅಲ್ವಾ. ಅದರಲ್ಲಿ ನಾನು ಲಕ್ಕಿ ಗರ್ಲೆ ಅಂತಂದು ಹೇಳ್ಬೋದು. ಸೊ ದೇವಿಗೆ ಅವರು ಕೂಡ ಅಲಂಕಾರ ಮಾಡ್ತಾಯಿದ್ರು. ಅವ್ರಿಗೆ ಸ್ವಲ್ಪ ಗೊತ್ತಾಗುತ್ತೆ ದೇವ್ರಿಗೆ ಯಾವ ರೀತಿ ಅಲಂಕಾರ ಮಾಡಬೇಕು, ಯಾವ ರೀತಿ ಚೆನ್ನಾಗಿ ಕಾಣುತ್ತೆ ಅಂತಂದೇಳಿ. ಹಾಗಾಗಿ ಅವರಿದ್ರೇ ನನಗೆ ಒಂಥರ ಏನೋ ಪಾಸಿಟಿವ್ ಅಥವಾ ಏನಾದರೂ ಕೆಲಸ ಮಾಡೋಕ್ಕೆ ಹುರುಪು ಬರೋದು. ಆ ರೀತಿ ನನಗೆ ನಾನು ಸ್ಯಾರಿನ ನಾರ್ಮಲಾಗೆ ಉಡಿಸ್ತಾ ಇದ್ದೆ. ನಾನು 5 ಇಯರ್ಸಿಂದ ಸ್ಯಾರಿ ಉಡಿಸಿ ದೇವರಿಗೆ ಪೂಜೆ ಮಾಡ್ತಾ ಇದ್ದೀನಿ. 3 ಇಯರ್ಸು ಜಸ್ಟ್ ಚೆಂಬಿಟ್ಟು ಮತ್ತು ಅದ್ರ ಮೇಲೆ ಕಾಯಿಟ್ಟು ಜಸ್ಟ್ ಪೂಜೆ ಮಾಡಿರೋದು ಅಷ್ಟೇ. ಟೋಟಲಾಗಿ 8ರಿಂದ 9 ವರ್ಷ ಅನ್ಕೊತೀನಿ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬಟ್ ಸ್ಯಾರಿ ಉಡಿಸ್ತಾ ಇರೋದು 5 ಇಯರ್ಸ್ ಆಯಿತು. ವರ್ಷ ನಾರ್ಮಲಾಗಿ ಸ್ಯಾರಿ ಉಡಿಸಿ ಪೂಜೆ ಮಾಡ್ತಾ ಇದ್ದೆ. ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿ ಕಾಣಲಿ ದೇವಿ ಅಂತಂದೇಳಿ ಡಬಲ್ ಸ್ಟೆಪ್ಪಲ್ಲೇ ಸ್ಯಾರಿ ಉಡಿಸಿ ಮತ್ತು ಕೈ ಕಾಲು ಜೋಡಿಸ್ತಾ ಇದ್ದೀನಿ. ಫೈನಲ್ ಆಗಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತಂದೇಳಿ. ನೀವು ದಯವಿಟ್ಟು ಹೇಳಿ ಓಕೆನಾ, ನಾನು ಯಾವ ರೀತಿ ಸ್ಯಾರಿ ಉಡಿಸಿದ್ದೀನಿ ಅಂತಂದೇಳಿ. ಇವಾಗ ದೇವರಿಗೆ ಎಲ್ಲ ಸ್ವಲ್ಪ ರೆಡಿ ಮಾಡಿ ಆಯಿತು. ಇನ್ನು ಅಡುಗೆ ಮನೆಯೂ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಏನಾದರೂ ಮಾಡಬೇಕಲ್ವಾ ತಿಂಡಿ. ಈ ವರ್ಷ ಏನು ಮಾಡೋಕ್ಕೆ ಆಗಲಿಲ್ಲಪ್ಪ, ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೆ. ಸೊ ಹಾಗಾಗಿ ಸಿಂಪಲ್ಲಾಗಿ ಚಕ್ಲಿ ಒಂದು ಮಾಡಿದೆ ಅಷ್ಟೇ. ನಾನು ಕರ್ಜಿಕಾಯಿ, ಚಕ್ಲಿ ಅಥವಾ ಏನಾದರೂ ಇನ್ನೂ ಮಾಡ್ತಾಯಿದ್ದೆ. ಬಟ್ ಈ ವರ್ಷ ಯಾಕೋ ನನ್ನ ಕೈಲಿ ಆಗಲೇ ಇಲ್ಲ. ಸೊ ಸಿಂಪಲಾಗಿ ಇರಲಿ ಅಂತಂದೇಳಿ ಚಕ್ಲಿ ಒಂದು ಮಾಡಿದ್ದು ಅಷ್ಟೇ. ಚಕ್ಲಿ ಮಾಡಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೈಟು
ಸೊ ನಾನು ನೈಟ್ ಮಲಗೋದ್ರೊಳಗೆ ಓ ಮೈ ಗಾಡ್ 2 ಗಂಟೆ ಆಗಿತ್ತು. ಏನು ಕತೆನೋ ನೋಡಿ ಪಾತ್ರೆಗಳು ಎಷ್ಟಿದ್ದಾವೆ ಅಂತಂದೇಳಿ. ಒಂದು ಕಡೆಗೆ ಪಾತ್ರೆಗಳು ತೊಳಿಬೇಕು, ಇನ್ನೊಂದು ಕಡೆ ಚಕ್ಲಿ ಮಾಡಬೇಕು. ಸೊ ಈ ರೀತಿ ಇತ್ತು ನನ್ನ ಇಂದಿನ ದಿನ ಕೆಲಸ. ಏನೂ ಆಗೋದಿಲ್ಲ, ಒಂದಿನ ಅಲ್ವಾ. ಸೊ ಒಂದಿನ ಕಷ್ಟಪಟ್ಟರೆ ಏನು ತೊಂದರೆ ಇಲ್ಲ ದೇವ್ರಿಗೋಸ್ಕರ ಅಂತಂದೇಳಿ ಒನ್ ಡೇ ಫುಲ್ಲು ನಾನು ನೈಟ್ ನಿದ್ದೆಗೆಟ್ಟು ಎಲ್ಲ ಕೆಲಸ ಮಾಡಿ ಕ್ಲೀನ್ ಮಾಡಿಟ್ಟು ಮಲ್ಕೊಂಡೆ. ಸೊ ಪಾತ್ರೆಗಳಂತೂ ತುಂಬ ಆಗಿಬಿಟ್ಟಿದ್ವು. ಯಾಕಂದರೆ ಮಧ್ಯಾಹ್ನ ನನಗೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ರೆ ಆಗ್ತಾಯಿತ್ತು. ಬಟ್ ಮಧ್ಯಾಹ್ನ ನನಗೆ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಪಾತ್ರೆಗಳು ಗುಡ್ಡೆ ಹಾಕ್ಕೊಂಡು ನೈಟೆಲ್ಲ ತೊಳೆದು ಇಟ್ಟು ಮಲಗೋದ್ರೊಳಗೆ ಸಾಕಾಗೋಯ್ತು. ಇನ್ನು ಸ್ವಲ್ಪ ಡೆಕೋರೇಷನ್ ಮಾಡೋದಿತ್ತು. ಸ್ವಲ್ಪ ಅರ್ಧಂಬರ್ಧ ಆಗಿತ್ತು ಅಲ್ಲೆಲ್ಲ. ಸೊ ಅದನ್ನು ಮಾಡಬೇಕಿತ್ತು. ಈ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತಂದೇಳಿ ಬಂದಿದ್ದು. ಸೊ ಚಕ್ಲಿನೂ ಮಾಡಿ ಮುಗಿಸಾಯಿತು. ಇವಾಗ ಒಂದು ಡಬ್ಬಿಗೆ ಹಾಕ್ತಾ ಇದ್ದೀನಿ. ಯಾಕಂದರೆ ನೈಟೆಲ್ಲ ಬಿಟ್ಟರೆ ಅದು ಮತ್ತೆ ಮೆತ್ತಗಾಗಿ ಚೆನ್ನಾಗಿರಲ್ಲ ಟೇಸ್ಟ್ ಅಂತಂದೇಳಿ. ಚಕ್ಲಿ ಟೇಸ್ಟ್ ಏನೋ ಸಖತ್ತಾಗಿತ್ತು. ಬಟ್ ಅದು ಯಾಕೋ ಈ ಸರಿ ಸ್ವಲ್ಪ ಕರೆಂಟ್ ಹೋಗ್ಬಿಡ್ತು ಕಡಲೆಬೇಳೆ ಹಾಕ್ಬೇಕಾದ್ರೆ. ಹಾಗಾಗಿ ಸ್ವಲ್ಪ ಕಟ್ ಆಗ್ತಾಯಿತ್ತು. ಬಟ್ ಟೇಸ್ಟ್ ಅಂದರೂ ಸಖತ್ತಾಗಿತ್ತು. ನಾನು ಚಕ್ಲಿ ಪರ್ಫೆಕ್ಟಾಗಿ ಚೆನ್ನಾಗಿ ಮಾಡ್ತೀನಿ. ಇವಾಗ ಅಡುಗೆ ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗೀತು. ಮತ್ತು ಅಗೇನ್ ಅಲಂಕಾರಕ್ಕೆ ಶುರು ಮಾಡಿದೆ. ನಾನು ನೈಟೇ ಇಟ್ಬಿಡ್ತೀನಿ ದೇವಿನ. ಮತ್ತು ಮಾರ್ನಿಂಗ್ ಆದರೆ ಹೆಚ್ಚು ಕಡಿಮೆ ಮರ್ತೋಗ್ಬಿಡುತ್ತೆ, ಅಥವಾ ಕೆಲವೊಂದು ಮರ್ತೋಗೋ ಚಾನ್ಸಸ್ ಜಾಸ್ತಿ ಅಲ್ವಾ ಅವಸರದಲ್ಲಿ. ಸೊ ಹಾಗಾಗಿ ನಾನು ನೈಟನ್ನೇ ದೇವಿನ ಕೂರಿಸ್ಬಿಟ್ಟು ಅದಕ್ಕೆ ಪೀಠಕ್ಕೆ ಒಂದು ರಂಗೋಲಿ ಹಾಕಿ, ಆಮೇಲೆ ಒಂದು ತಟ್ಟೆಗೆ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಯಾವ ರೀತಿ ಮಾಡಬೇಕೋ ಅದೇ ರೀತಿ ನಾನು ಮಾಡಿಕೊಂಡು ಬರ್ತಾಯಿದ್ದೀನಿ. ಇದನ್ನು ಅಪ್ಪ ಮನೆಯಲ್ಲೂ ಮಾಡಲ್ಲ ಅಥವಾ ಅತ್ತೆ ಮನೆಯಲ್ಲೂ ಮಾಡಲ್ಲ. ನಾನೇ ಓನಾಗಿ ಮಾಡ್ತಾ ಇರೋದು. ನನ್ನ ಇಷ್ಟಪಟ್ಟು ನಾನು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾ ಇರೋದು. ತುಂಬ ಖುಷಿ ನನಗೆ ಈ ಹಬ್ಬ ಮಾಡಬೇಕಂದ್ರೆ. ನನಗೆ ಎಷ್ಟೇ ಟಯರ್ಡ್ ಆಗಲಿ, ಎಷ್ಟೇ ಸುಸ್ತಾಗಲಿ, ನನಗೆ ಈ ಹಬ್ಬ ಮಾಡದೇ ಇರೋಕ್ಕಾಗೋದೇ ಇಲ್ಲ. ಯಾಕಂದರೆ ಅಷ್ಟು ಖುಷಿ ನನಗೆ ಈ ಹಬ್ಬ ಮಾಡಬೇಕು ಅಂದರೆ. ಸೊ ಇವಾಗ ನಾನು ಕೈ ಕಾಲು ಜೋಡಿಸ್ತಾ ಇದ್ದೀನಿ. ಆವಾಗಲೇ ಅದು ಯಾಕೋ ಸೆಟ್ ಆಗಲಿಲ್ಲ. ಸೊ ಹಾಗಾಗಿ ನಾನು ಟೇಬಲ್ ಮೇಲೆ ಕೂರಿಸಿದ ಮೇಲೇ ನಾನು ಸೆಟ್ ಮಾಡಿಬಿಡೋಣ ಅಂತಂದೇಳಿ ಇವಾಗ ಸೆಟ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಮೀಶೋದಿಂದ ಪರ್ಚೇಸ್ ಮಾಡಿದ್ದು. ಕೈ ಮತ್ತು ಕಾಲು ಮತ್ತು ಬ್ಯಾಕ್ ಡ್ರಾಪ್ ಇದೆ ಅಲ್ವಾ. ಸೊ ಅದು ಒಂದು. ಇವುಗಳ ಎಲ್ಲ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಸಾಧ್ಯವಾದರೆ ಹಾಕ್ತೀನಿ, ಓಕೆನಾ. ಬೇಕಾದರೆ ಬೈ ಮಾಡಿ. ಒಂದು ಸಾರಿ ತೊಗೊಂಡು ಇಟ್ಕೊಂಡ್ರೆ ವರ್ಷ ಅದು ನಮಗೆ ಹೆಲ್ಪ್ ಆಗುತ್ತೆ. ನಾನು ದೇವರಿಗೆ ಏನೇನು ಬೇಕೋ ಎಲ್ಲದನ್ನು ನೈಟೇ ಜೋಡಿಸ್ಕೊಂಡು ಬಿಡ್ತೀನಿ. ಗೆಜ್ಜೆ ವಸ್ತ್ರ ಆಗಿರಲಿ ಅಥವಾ ತಾಳಿ ಆಗಿರಲಿ. ತಾಳಿ ಇಲ್ಲ, ಅರ್ಶಿನ ಕೊಂಬಲ್ಲೇ ನಾನು ತಾಳಿ ಕಟ್ಟೋದು. ಸೊ ಅದನ್ನು ಸಮೇತ ಒಂದೊಂದು ಸಾರಿ ಮರ್ತೋಗ್ಬಿಡುತ್ತೆ ನನಗೆ. ಸೊ ಹಾಗಾಗಿ ಏನು ಬೇಕೋ ಎಲ್ಲ ಲೀಸ್ಟ್ ಮಾಡ್ಕೊಂಡಿದ್ದೆ. ಏನೇನು ಲೀಸ್ಟ್ ಮಾಡ್ಕೊಂಡಿದ್ದೆ ಎಲ್ಲದನ್ನು ನೀಟಾಗಿ ಜೋಡಿಸ್ಕೊಂಡೆ. ಇವಾಗ ನಾನು ಟೇಬಲ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಹಿಂದೆ ದೇವಿಗೆ ಕೂರಿಸಿದ್ದೀನಲ್ವ, ಅದು ಸ್ವಲ್ಪ ಹೈಟ್ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡೆ ಟೇಬಲ್ಲು. ಬಟ್ ನಮ್ಮ ಹತ್ರ ಇರಲಿಲ್ಲ, ಅದೇ ಇದ್ದಿದ್ದು. ಸೊ ನಾನು ಅದರಲ್ಲೇ ಕೂರಿಸಿದೆ. ನೋಡೋಣ ನೆಕ್ಸ್ಟ್ ಇಯರು ಆದರೆ ಬೇರೆ ತೊಗೊಳ್ತೀನಿ, ಅಥವಾ ಬೇರೆ ಏನಾದರೂ ಸೆಟ್ ಮಾಡೋದಾದರೆ ಮಾಡ್ತೀನಿ. ಇಟ್ಸ್ ಓಕೆ. ನಮ್ಮ ಹಸ್ಬೆಂಡು ಆಲ್ರೆಡಿ ಅವ್ರ ಕೆಲಸ ಮಾಡಿಕೊಂಡು ತುಂಬಾ ಸುಸ್ತಾಗಿ ಬಂದಿದ್ದರು. ಸೊ ನನಗೂ ಹೆಲ್ಪ್ ಮಾಡಿ ತುಂಬಾ ಸುಸ್ತಾಗಿದ್ದರು. ಸೊ ಅವರು ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ರು. ನಾನಿನ್ನೂ ಸ್ವಲ್ಪ ಕೆಲಸ ಇತ್ತು. ಸೊ ಹಾಗಾಗಿ ಮುಗಿಸಿ ಮಲ್ಗೋಣ ಅಂತಂದೇಳಿ ಕೆಲಸ ಮಾಡ್ತಾಯಿದ್ದೆ. ಬ್ಯಾಕ್ಗ್ರೌಂಡಲ್ಲಿ ಒಂದು ಲೈಟ್ ಅರೇಂಜ್ಮೆಂಟ್ ಮಾಡ್ತಾ ಇದ್ದೆ. ಸೊ ಚೆನ್ನಾಗಿ ಕಾಣುತ್ತಾ ಇಲ್ಲೋ ಗೊತ್ತಿಲ್ಲ. ಸೊ ಅದು ಆದ್ರೂ ಇಲ್ಲ ಹಂಗೆ ತೆಗೆದುಬಿಟ್ಟೆ ನಾನು. ಬಟ್ ಒಂದು 5 ಮಿನಿಟ್ಸ್ ಅಷ್ಟೇ ನಿಂತಿದ್ದು. ಆದರೂ ತುಂಬ ಚೆನ್ನಾಗಿ ಕಾಣಿಸ್ತು. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ರಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಡೇ ವಿಡಿಯೋ ಮತ್ತೆ ಬರುತ್ತೆ, ಪೂಜೆ ವಿಡಿಯೋ ಎಲ್ಲ. ಆ ವಿಡಿಯೋನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ನಾನು ಮಲಗೋದ್ರೊಳಗೆ 2 ಗಂಟೆ ಆಯಿತು. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.